ನಮ್ ಹೀರೋಯಿನ್ ಪಿಟಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಈಗ ಅಲ್ಲಿ 3 ದಿನದಿಂದ ಸ್ಪೋರ್ಟ್ಸ್ ಡೇ ನಡೆದಿರುತ್ತೆ. ಅದಕ್ಕೆ ಇವಳೆ ಆರ್ಗನೈಸರ್ ಆಗಿ ವರ್ಕ್ ಮಾಡಿರ್ತಾಳೆ. ಸೊ ಅವಳಲ್ಲಿ ಈಗ ಸ್ವಲ್ಪ ಟಯರ್ಡ್ ಆಗಿರ್ತಾಳೆ. ಆಗ್ಲೇ ಈಗ ಅವಳ ಹಸ್ಬೆಂಡ್ ಬಂದು ಕಿವಿನಲ್ಲಿ ಒಂದು ಓಲೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನೋಟ್ ಮಾಡಿ ಕೇಳ್ತಾರೆ. ಅದರಿಂದ ನಮ್ ಹೀರೋಯಿನ್ ಇನ್ನ ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇ ಈಗ ಸ್ಕೂಲ್ ಹೋಗಿ ಅವಳು ಲಾಸ್ಟ್ ನಲ್ಲಿ ಇದ್ದಿದ್ದು ಬ್ಯಾಡ್ಮಿಂಟನ್ ಗ್ರೌಂಡ್ ನಲ್ಲಿ ಅಲ್ಲೋಗಿ ಹುಡುಕಿದ್ರೆ ಆ ಓಲೆ ಸಿಗುತ್ತೆ. ಆಗ್ಲೇ ಈಗ ಅವಳ ಫ್ರೆಂಡ್ ಕೂಡ ಬರ್ತಾಳೆ. ಅವಳೀಗ ಸ್ಪೋರ್ಟ್ಸ್ ಎಲ್ಲ ಮುಗ್ದೈತಲ್ವಾ, ಸ್ವಲ್ಪ ರೆಸ್ಟ್ ತಗೊಳ್ಬೇಕಿಲ್ವಾ ಅಂತ ಹೇಳಿ ಹೀರೋಯಿನ್ಗೆ ಹೇಳ್ತಾಳೆ. ಅದಕ್ಕೆ ನಮ್ ಹೀರೋಯಿನ್ ಈಗ ನಾನು ಒಂದ್ ದಿನ ಲೀವ್ ಹಾಕಿ ನಾ ಮತ್ತೆ ನೋಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅವಳ ಅತ್ತೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅವಳು ತುಂಬಾ ಧೈರ್ಯವಂತೆ. ಅವಳು ಊರ್ನಲ್ಲಿ ಹೋರಾಟ ಗಿರಾಟ ಅಂತೆಲ್ಲ ಮಾಡ್ತಾ ಇರ್ತಾಳೆ. ನಮ್ ಹೀರೋಯಿನ್ಗೆ ಮದುವೆ ಆಗಿ 4 ವರ್ಷ ಆಯ್ತು, ಆದ್ರೆ ಅವಳಿಗೆ ಮಕ್ಳೇ ಇರಲ್ಲ. ಆದ್ರೆ ಈ ಸಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಾಗ ಪಾಸಿಟಿವ್ ಅಂತ ಬಂದ್ಬಿಡುತ್ತೆ. ಆದ್ರೆ ವಿಚಾರ ಮಾತ್ರ ನಮ್ ಹೀರೋಯಿನ್ ಖುಷಿ ಪಡಿಸೋದಿಲ್ಲ. ಅವಳೀಗ ತನ್ನ ಫ್ರೆಂಡ್ಗೆ ರಿಪೋರ್ಟ್ ತೋರಿಸಿ ಸ್ಪೋರ್ಟ್ಸ್ ಲಾಸ್ಟ್ ಡೇ ನನಗೆ ಏನೋ ನಡೆದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ 4 ಜನ ಹುಡುಗರು ಡೀಟೇಲ್ಸ್ ಬೇಕು ಅಂತ ಕೇಳ್ತಾಳೆ. ಆಕ್ಚುಲಿ ಆ 4 ಜನ ಹುಡುಗರು ಇವ್ ಸ್ಕೂಲಿಗೆ ಸಂಬಂಧಪಟ್ಟವರಲ್ಲ, ಅವರೆಲ್ಲ ಬೇರೆ ಬೇರೆ ಸ್ಕೂಲಿಂದ ಸ್ಪೋರ್ಟ್ಸ್ ಆಡೋಕೆ ಅಂತ ಹೇಳಿ ಬಂದಿರ್ತಾರೆ. ಆದ್ರೆ ಈಗ ನಮ್ ಹೀರೋಯಿನ್ಗೆ ಸ್ವಲ್ಪ ಭಯ ಆಗಿ ಅವಳಿಗೆ ಸಂಬಂಧಪಟ್ಟ ವಿಡಿಯೋಸ್ ಏನಾದ್ರು ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ತಾಳೆ. ಬಟ್ ಆತರ ಯಾವ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿರಲ್ಲ. ನೆಕ್ಸ್ಟ್ ಅವ್ರ ಫ್ರೆಂಡ್ ಈಗ ಇವಳು ಕೇಳಿ 4 ಜನ ಹುಡುಗರು ಡೀಟೇಲ್ಸ್ ಕೊಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನು ಮನೇಲಿರೋ ಬೀರೋನಲ್ಲಿ ಏನೋ ಹುಡುಕ್ತಾ ಇರ್ತಾನೆ. ಆಗ್ಲೇ ಅವ್ನ ಕಣ್ಣಿಗೆ ಈಗ ಪ್ರೆಗ್ನೆನ್ಸಿ ರಿಪೋರ್ಟ್ ಕಾಣುತ್ತೆ. ಇವನು ಅದು ನೋಡಿ ಸಿಕ್ಕಾಬಟ್ಟೆ ಖುಷಿ ಪಟ್ಬಿಡ್ತಾನೆ. ಆದ್ರೂ ಕೂಡ ಆ ವಿಷಯನ ಹೆಂಡತಿನೇ ಹೇಳಿ ಅಂತ ಹೇಳಿ ತುಂಬಾ ಎಕ್ಸೈಟೆಡ್ ಆಗಿ ವೈಟ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ನಮ್ ಹೀರೋಯಿನ್ ಈಗ 4 ಜನ ಹುಡುಗರಲ್ಲಿ ಒಬ್ಬ ಹುಡುಗನ ಅಣ್ಣನಿಗೆ ಎಂಗೇಜ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೀಗ ಅವಳ ಗಂಡನ ಹತ್ರ ಅಮ್ಮನ್ಗೆ ಹುಷಾರಿಲ್ಲ, ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿಂದ ಓಡ್ತಾಳೆ. ಅವತ್ತಿನ ದಿನ ಏನ್ ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಈಗ ಅವಳು ಎಂಗೇಜ್ಮೆಂಟ್ ನಡೀತಿದ್ದ ಜಾಗಕ್ಕೆ ಬರ್ತಾಳೆ. ಈಗ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿದಾದ್ಮೇಲೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಬನ್ನಿ ಟೀಚರ್, ನಾನೇ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಆ ಹುಡುಗ ಕರೀತಾನೆ. ನಮ್ ಹೀರೋಯಿನ್ ಈಗ ಬಸ್ ಸ್ಟ್ಯಾಂಡ್ ಬಂದಾದ್ಮೇಲೆ ಬಸ್ ಬಂದಿದ್ಯೋ ಇಲ್ವೋ ಅಂತ ಕೇಳ್ಕೊಂಡ್ ಬರ್ತೀನಿ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಲ್ಲಿಂದ ಎಲ್ಲೂ ಹೋಗದೆ ಸೈಡ್ ನಲ್ಲೇ ಒಂದ್ 10 ನಿಮಿಷ ನಿಂತ್ಕೊಂಡು ಈಗ ಅವನ ಹತ್ರ ಬಂದು ಬಸ್ ಬಂದಿದೆ ವೆಯ್ಟ್ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಬ್ಯಾಗ್ ನ ಎತ್ಕೊಂಡು ಅಲ್ಲಿಂದ ಬರ್ತಾಳೆ. ಅವಳೀಗ ಬಸ್ ಅಲ್ಲಿ ಬಂದ್ ಕುತ್ಕೊಂಡು ಬ್ಯಾಗ್ ನ ಓಪನ್ ಮಾಡಿ ಫೋನ್ ಆನ್ ಮಾಡಿ ನೋಡಿದ್ರೆ ಆ ಫೋನ್ ರೆಕಾರ್ಡಿಂಗ್ ನಲ್ಲಿ ಇರುತ್ತೆ. ಆಕ್ಚುಲಿ ಅದನ್ನ ನಮ್ ಹೀರೋಯಿನ್ ಆನ್ ಮಾಡ್ಬಿಟ್ಟು ಹೋಗಿರ್ತಾಳೆ. ಈಗ ಅವಳು ರೆಕಾರ್ಡಿಂಗ್ ನಲ್ಲಿ ಮಾತಾಡಿದ್ದಾನೆ ಕೇಳಿಸ್ಕೊಂಡ್ಮೇಲೆ ಅವಳಿಗೂ ಕನ್ಫರ್ಮ್ ಆಗ್ಬಿಡುತ್ತೆ. ಸ್ಪೋರ್ಟ್ಸ್ ಲಾಸ್ಟ್ ಈ 4 ಜನ ಹುಡುಗರು ಅವಳನ್ನ ಕೆಡಿಸಿ ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಅವಳು ಫ್ರೆಂಡ್ ಜೊತೆ ಮಾತಾಡ್ತಿರೋದು ಇದರಲ್ಲಿ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ಈಗ ಅವ್ರ ಮೇಲೆ ಹೇಗಾದ್ರೂ ಮಾಡಿ ರಿವೆಂಜ್ ತಗೋಬೇಕು ಅಂತ ಹೇಳಿ ಅವ್ರ ಡೀಟೇಲ್ಸ್ ಎಲ್ಲ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ಯಾವಾಗ್ಲಾದ್ರೂ ತುಂಬಾ ಬೇಜಾರಾದಾಗ ಅವ್ರಪ್ಪ ಕೆಲಸ ಮಾಡ್ತಿದ್ದ ಜಾಗ ಬಂದು ಕೂತ್ಕೋತಾ ಇರ್ತಾಳೆ. ಅವರಪ್ಪ ಬಂಡೆಗಳನ್ನ ಹೊಡೆಯೋದಕ್ಕೆ ಬಾಂಬ್ ಬಿಡೋ ಕೆಲಸನ ಮಾಡ್ತಾ ಇರ್ತಾನೆ. ಹೀರೋಯಿನ್ ಹೋಗಿ ತುಂಬಾ ದಿನ ಆಗೋಯ್ತು ಬರ್ಲೇ ಇಲ್ಲ ಅಂತ ಹೇಳಿ ಅವನೇ ಈಗ ಇವಳು ಹುಡ್ಕೊಂಡ್ ಬರ್ತಾನೆ. ಈಗ ನಮ್ ಹೀರೋ ಹತ್ರ ನಿಜನ ಮುಚ್ಚಿಡಬಾರ್ದು ಅಂತ ಹೇಳಿ ಅವತ್ ಏನ್ ನಡೀತು ಅಂತ ಹೇಳಿ ನಿಜ ಹೇಳ್ಬಿಡ್ತಾಳೆ. ಆಕ್ಚುಲಿ ಅವತ್ತು ಸ್ಪೋರ್ಟ್ಸ್ ಎಲ್ಲ ಮುಗ್ದಾದ್ಮೇಲೆ ಇವಳೆ ಗೇಟ್ ನೆಲ್ಲ ಕ್ಲೋಸ್ ಮಾಡ್ಕೊಂಡ್ ಬರ್ತಾ ಇರ್ತಾಳೆ. ಆದ್ರೆ ಬ್ಯಾಡ್ಮಿಂಟನ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿರೋದನ್ನ ಗಮನಿಸಿ ಅಲ್ಲಿ ಏನ್ ನಡೀತದೆ ಅಂತ ನೋಡೋದಕ್ಕೆ ಬರ್ತಾಳೆ. ಅಲ್ಲಿ 4 ಜನ ಹುಡುಗರು ಸ್ಪೋರ್ಟ್ಸ್ ಗೆದ್ದ ಖುಷಿನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅವಳು ಈಗ ಟೈಮ್ ಆಯ್ತು ಇನ್ನು ಹೋಗಿಲ್ವಾ ಅಂತ ಕೇಳಿದಾಗ ಸೆಲೆಬ್ರೇಟ್ ಮಾಡ್ತಿದ್ವಿ ಟೀಚರ್ ಅಂತ ಹೇಳಿ ಅವಳಿಗೆ ಒಂದು ಚಾಕ್ಲೇಟ್ ಕೊಟ್ಬಿಡ್ತಾರೆ. ಇವಳು ಸ್ಟೂಡೆಂಟ್ಸ್ ಅಲ್ವಾ ಕೊಡ್ತಿರೋದು ಅಂತ ಹೇಳಿ ಚಾಕ್ಲೇಟ್ ನ ಇಸ್ಕೊಂಡು ತಿನ್ಬಿಡ್ತಾಳೆ. ಆ ಚಾಕ್ಲೇಟ್ ನ ತಿಂದ ನೆಕ್ಸ್ಟ್ ಸೆಕೆಂಡ್ ತಲೆ ತಿರುಗಿ ಕೆಳಗಡೆ ಬಿದ್ಬಿಡ್ತಾಳೆ. ಆಗ್ಲೇ 4 ಜನ ಹುಡುಗರು ಸರಿ ಅವಳನ್ನ ಕೆಡಿಸಿ ವಿಡಿಯೋ ತಗೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಈ ವಿಷಯನೀಗ ಗಂಡನ ಹತ್ರ ಹೇಳಿದಾಗ ಅವನಿಗ ಇವಳಿಗೆ ಸಪೋರ್ಟ್ ನಿಂತ್ಕೋತಾನೆ ಅಂತ ತಿಳ್ಕೊಂಡ್ರೆ ಯಾವನೋ ಮಾಡಿ ತಪ್ಪಿಗೆ ನಾನಪ್ಪಾಗ್ಲ ಅಂತ ಹೇಳಿ ಅವಳನ್ನೇ ಬೈದ ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿಂದ ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಮಾಡ್ಕೊಂಡು ಈಗ ಹೆಂಡತಿ ಹತ್ರ ಬಂದು ಇವಾಗ ಏನ್ ಮಾಡ್ಬೇಕು ಅಂತ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಅವಳಿಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾಳೆ. ಇವರು ಕೂಡ ಸರಿ ಅಂತ ಹೇಳಿ ಬೆಳಿಗ್ಗೆ ಈಗ ಅವಳನ್ನ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಈಗ ಅವನು ಪೊಲೀಸ್ ಸ್ಟೇಷನ್ ಬಾಗ್ಲೋರ್ಗು ಹೋದನು ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ. ಈ ವಿಚಾರ ಹೊರಗಡೆ ಗೊತ್ತಾದ್ರೆ ಫ್ಯಾಮಿಲಿ ಮರ್ಯಾದೆ ಹೋಗ್ಬಿಡುತ್ತೆ, ನೀನ್ ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ ಬೇಡ ಅಂತ ಹೇಳಿ ಬೇಡ್ಕೋತಾನೆ. ನಮ್ ಹೀರೋಯಿನ್ಗೂ ಈಗ ಬೇರೆ ದಾರಿನೂ ಇಲ್ಲದೆ ಸಿಟ್ ಮಾಡ್ಕೊಂಡೆ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾಳೆ. ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಈ ವಿಚಾರನೆಲ್ಲ ಅತ್ತೆ ಹತ್ರ ಶೇರ್ ಮಾಡ್ಕೋತಾಳೆ. ಅದಕ್ಕೆ ಅವ್ರ ಅತ್ತೆನೂ ಈಗ ನಿನ್ ಮನ್ಸು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯೋ ಅದನ್ನ ಮಾಡು, ನಿನ್ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಧೈರ್ಯ ತುಂಬುತ್ತಾಳೆ. ನೆಕ್ಸ್ಟ್ 4 ಜನರಲ್ಲಿ ಒಬ್ಬ ಎಲ್ಲಿದ್ದಾರೆ ಅಂತ ಹೇಳಿ ಮೊದಲು ಕಂಡುಹಿಡಿತಾಳೆ. ಈಗ ಅವನನ್ನ ಕೋಇನ್ಸಿಡೆಂಟ್ ಆಗಿ ಮೀಟ್ ಆದಾಗೆ ಮಾತಾಡಿಸ್ತಾಳೆ. ಹೀಗೆ ಮಾತಾಡ್ತಾ ನಂಬರ್ ನ ಶೇರ್ ಮಾಡ್ಕೊಂಡು ಫ್ರೀ ಇದ್ದಾಗ ಕಾಲ್ ಮಾಡು ಮೀಟ್ ಆಗೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ಈಗ ಹೀರೋ ಅಮ್ಮನ ಹತ್ರ ಬಂದು ನಾನು ಅವತ್ತು ಅವಳ ಪರವಾಗಿ ನಿಂತ್ಕೋಬೇಕಾಗಿತ್ತು ತಪ್ಪಾಗ್ಬಿಟ್ಟೆ ಅಂತ ಹೇಳಿ ಅಮ್ಮನ ಅಪ್ಕೊಂಡು ಅಳ್ತಾ ಇರ್ತಾನೆ. ಅವತ್ತು ನಂಬರ್ ನ ಇಸ್ಕೊಂಡಿದ್ದಲ್ವ ಹುಡುಗ ಅವನಿಗೆ ಟೀಚರ್ ನ ಲಾಡ್ಜ್ ಗೆ ಕರ್ಸ್ಕೊಳ್ತಾನೆ. ಅವನಿಗೆ ಟೀಚರ್ ಗೆ ಕಿಸ್ ಮಾಡ್ಬೇಕು ಅಂತ ಹೇಳಿ ನಿಧಾನಕ್ಕೆ ಹತ್ರ ಬಂದು ಅವ್ನ ಕಪಾಳಕ್ಕೊಂದು ಬಾರಿಸ್ಬಿಡ್ತಾನೆ. ಆಮೇಲೆ ನೋಡಿದ್ರೆ ಮಿಕ್ಕ 3 ಜನ ಹುಡುಗರು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಈಗ ಅವ್ಳು ಮುಂದೆನೆ ಅವ್ರು ತೆಗೆದ ವಿಡಿಯೋನ ಡಿಲೀಟ್ ಮಾಡಿ ಹಾಗೆ ಮೆಮೊರಿ ಕಾರ್ಡ್ ಕೂಡ ಮುರಿದಾಕ್ಬಿಡ್ತಾರೆ. ನೀನು ನಮ್ಮನ್ನ ಫಾಲೋ ಮಾಡ್ತಿದ್ಯಾ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು, ಇನ್ಮೇಲೆ ನಿನ್ನಿಂದ ನಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು, ಅದಕ್ಕೆ ನಿನ್ ಕಣ್ ಮುಂದೆ ಎಲ್ಲಾನು ಡಿಲೀಟ್ ಮಾಡ್ಬಿಟ್ಟಿದೀವಿ, ಇನ್ಮೇಲೆ ನಮ್ಮ ಹತ್ರ ಬರೋದೆಲ್ಲ ಇಟ್ಕೋಬೇಡ ಅಂತ ಹೇಳಿ ಅವ್ರ ಬ್ಯಾಗ್ ನಿಗೆ ಎಷ್ಟು ತಿರುಗಿ ನೋಡ್ದೆ ಹೋಗ್ತಾ ಇರಬೇಕು ಅಂತ ಹೇಳಿ ಎದುರಿಸ್ತಾರೆ. ಹೀರೋಯಿನ್ ಈಗ ಹೋಗೋ ತರ ಡೋರ್ ಹತ್ರ ಹೋಗಿ ರಪ್ ಅಂತ ಹೇಳಿ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಆ ಲೋಫರ್ಸ್ ಗಳು ಇವಳನ್ನ ಬೇರೆ ತರ ಹುಡುಗಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಇವಳು ಕರಾಟೆನಲ್ಲಿ ಮಾಸ್ಟರ್ ಅಂತ ಇವ್ರು ಯಾರಿಗೂ ಕೂಡ ಗೊತ್ತೇ ಇಲ್ಲ. ನಮ್ ಹೀರೋಯಿನ್ ಈಗ ಅವ್ರಿಗೆಲ್ಲ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಅವ್ರ ಅಮ್ಮ ಟಾಪ್ ಬರ್ಬೇಕು ಆ ರೇಂಜ್ ಹೊಡಿತಾ ಇರ್ತಾಳೆ. ಈಗ ಅವ್ರನ್ನೆಲ್ಲ ಒಂದ್ ಜಾಗದಲ್ಲಿ ಕಟ್ಟಾಕಿ ಅವ್ರಪ್ಪ ಬಂಡೆ ಹೊಡಿಯೋದಕ್ಕೆ ಬಾಬ್ನ ರೆಡಿ ಮಾಡ್ತಾ ಇರ್ತಾರಲ್ವಾ, ಆ ಬಾಬ್ನಿಗ ಅವ್ರ ಮೇಲಿಟ್ಟು ನನಗ್ ನಡೆದಾಗೆ ಇನ್ನೊಂದ್ ಹೆಣ್ಣಿನ ಜೀವನದಲ್ಲಿ ನೀವ್ ಈ ತರ ಆಟ ಆಡ್ಬೇಕು ಅಂತ ಯೋಚಿಸ್ಬೇಕಾದ್ರೆ ಇದು ನಿಮಗೆ ಜ್ಞಾಪಕಕ್ಕೆ ಬರ್ಬೇಕು ಅಂತ ಹೇಳಿ ಅದನ್ನ ಅಂಟಿಸ್ಬಿಡ್ತಾಳೆ. ಅದ್ ಇನ್ನೇನು ಸಿಡಿದು ಬಿಡುತ್ತೆ ಅಂತ ತಿಳ್ಕೊಂಡ್ರೆ ಅದು ಸಿಡಿಯೋದಿಲ್ಲ. ನಾವ್ ಹೀರೋಯಿನ್ ಇಂಟೆನ್ಷನ್ ಬಂದು ಅವ್ರನ್ನ ಸಾಯಿಸೋದಲ್ಲ, ಒಂದ್ ಹೆಣ್ಣಿನ ಚಟ್ಟ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋದು. ಲಾಸ್ಟ್ ನಲ್ಲಿ ಹೀರೋನು ಈಗ ಹೀರೋಯಿನ್ ಹತ್ರ ಬಂದು ಕ್ಷಮಿಸ್ಬಿಡು ಅಂತ ಕೇಳ್ತಾನೆ.
ಮಾಡ್ತಾನೆ. ಅದಕ್ಕೆ ಹೀರೋಯಿನ್ ಈಗ ನಾನು ಈ ಮಗುನ ಅಬೋಷನ್ ಮಾಡ್ಸಲ್ಲ, ಇದು ನಮ್ಮ ಮಗುನೇ ಅಂತ ಹೇಳಿ ನಾನು ಅದನ್ನ ಬೆಳೆಸ್ತೀನಿ. ಇದಕ್ ನೀನು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಒಂಟಿಯಾಗಿ ಜೀವನ ಮಾಡ್ತೀನಿ ಅಂತ ಹೇಳ್ತಾಳೆ. ಹೀಗೆ ಈ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.